ಮುಡಾಬುಡದಲ್ಲಿ ಜೋರಾಯಿತು ತಲಾಶ್. ಮಾಜಿ ಆಯುಕ್ತ ನಟೇಶ್ಗೆ ಲೋಕ ಡ್ರಿಲ್. ಬ್ರೋಕರ್ ಶಿವಣ್ಣನಿಗೂ ಇಡಿ ಶಾಕ್. ಬಗೆಹರಿಯದ ರೇಷನ್ ಕಾರ್ಡ್ ಗೊಂದಲ. ಬಿಪಿಎಲ್ ಕಾರ್ಡ್ ಕಳೆದುಕೊಂಡು ಜನ ಕಂಗಾಲು. ಸರ್ಕಾರದಿಂದ ಸಿಗದ ಸ್ಪಷ್ಟ ಉತ್ತರ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿ ಮೃತಪಟ್ಟಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ರಾಮದುರ್ಗ ತಾಲೂಕಿನ ನಾಗನೂರ ತಾಂಡದ ಬಾಣಂತಿ ಕಲ್ಪನಾ ರಾಠೋಡ ಮೃತಪಟ್ಟ ದುರ್ದೈವಿಯಾಗಿದ್ದು, ನಿನ್ನೆ ಮಧ್ಯರಾತ್ರಿ 2:30 ಸುಮಾರಿಗೆ ಕಲ್ಪನಾ ರಾಠೋಡ ಗಂಡು ಮಗುವಿಗೆ ಜನ್ಮ ನೀಡಿದ್ರು. ಮಗು ಮತ್ತು ತಾಯಿ ಆರೋಗ್ಯವಾಗಿ ಇರೋದಾಗಿ ವೈದ್ಯರು ಹೇಳಿದ್ರಂತೆ. ಬಳಿಕ ಬಾಣಂತಿ ಆರೋಗ್ಯದಲ್ಲಿ ಏಕಾಏಕಿ ಏರುಪೇರಿನಿಂದಾಗಿ ಮೃತಪಟ್ಟಿರೋದಾಗಿ ವೈದ್ಯರು ತಿಳಿಸಿದ್ದಾರೆ. ವಿಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿ ಮೃತಪಟ್ಟಿರೋದ್ರಿಂದ ರೊಚ್ಚಿಗೆದ್ದ ಕುಟುಂಬಸ್ಥರು ಆಸ್ಪತ್ರೆ ಎದುರು ದಿಢೀರ್ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬಾಣಂತಿಗೆ 2 ಬಾರಿ ಸಿಸೇರಿಯನ್ ಮಾಡಿದ್ದಾರೆ ಅಂತ ಮೃತ ಕಲ್ಪನಾ ರಾಠೋಡ ಕುಟುಂಬಸ್ಥರು ಆರೋಪವನ್ನ ಮಾಡಿದ್ದಾರೆ. ಅಲ್ಲದೆ ನಿರ್ಲಕ್ಷ್ಯ ತೋರಿದ ವೈದ್ಯರನ್ನ ಈ ಕೂಡಲೇ ವಜಾ ಮಾಡುವಂತೆ ಕುಟುಂಬಸ್ಥರು ಪಟ್ಟಣ ಹಿಡಿದಿದ್ದಾರೆ. ಪ್ರತಿಭಟನೆ ಜೋರಾಗ್ತಾ ಇದ್ದಂತೆ ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ. ಆದರೂ ಕೂಡ ನ್ಯಾಯ ಸಿಗೋವರೆಗೂ ಮೃತದೇಹವನ್ನ ತೆಗೆಯೋದಿಲ್ಲ ಅಂತ ಕುಟುಂಬಸ್ಥರು ಪಟ್ಟು ಹಿಡಿದಿದ್ದಾರೆ. ನಾನು ಮಹಾನಗರ ಜಿಲ್ಲಾ ಬಾಡಿ ಯಾರು ಬರತ್ತಾರೋ ಯಾರು ಶಿಫ್ಟ್ ಮಾಡೋಣ. ಈಗ ತಗೋಬೇಡ್ರಿ, ಯಾರು ತಗೋಬೇಡ್ರಿ. ಎಲ್ಲ ನಮ್ಮ ಸಮಾಜ ಜನ ಅದಾರು. ನೀವು ಒಮ್ಮೆ ಶಿಫ್ಟ್ ಮಾಡಕ್ ಹೋಗ್ಬೇಡ್ರಿ. ಏನೈತಿ ವೈದ್ಯರು ಏನ್ ಇದ್ ಮಾಡಿದಾರೆ, ಏನ್ ಲೀಕ್ಸ್ ಮಾಡಿದಾರೆ ಗೊತ್ತಾಗ್ತೈತಿ. ಆದ್ಮೇಲೆ ಇದ್ ಮಾಡೋರು. ನಮ್ದೊಂದು ಲಂಬಾಣಿ ಸಮಾಜ ಅಂದ್ಕೊಳ್ಳಿ ಒಂಥರ ಕೇರ್ಲೆಸ್ ಮಾಡಕ್ ಹೋಗ್ಬೇಡ್ರಿ. ಹಾಕಿದ್ಕೊಳ್ಳಿ ಪಟ್ಟನ್ ಬಾಡಿ ಹಾಕಿ ಅಲ್ಲಿ ಫ್ರಿಜ್ನಾಗ ಇಡಕ್ ಹೋಗ್ಬೇಡ್ರಿ. ಎಲ್ಲಾ ಸಮಾಜ ಕುಡಿದೀವು. ಅವ್ರು ಸಾವಿರ ಬರ್ಮಟ ನಾವು ಬಾಡಿ ತೆಗಿಯಂಗಿಲ್ಲ. ದಯವಿಟ್ಟು ನಿಮ್ಗೆ ಹೇಳ್ತೀನಿ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ. ಎಲ್ಲ ಮಾಡಿದ್ರೆ ನಾನು ಒಂದ್ ಬೆಳಗಾವಿ ಜಿಲ್ಲಾ ಮಹಾನಗರ ಅಧ್ಯಕ್ಷ ಪ್ರಭು ಪ್ರಕಾಶ್ ರಾಠೋಡ್ ಅಂತ ಮಾತಾಡೋದು. ಈಗ ಕೇರ್ಲೆಸ್ ಮಾಡಿದಾರೆ ವೈದ್ಯರು. ಒಂದು ಕೇರ್ಲೆಸ್ ಮಾಡಿದ ಕಾರಣಕ್ಕೆ ಈ ಜಟ್ಟಾಗಿದೆ. ನೀವು ಇದ್ ಮಾಡಿ ಶಿಫ್ಟ್ ಮಾಡ್ರಿ, ಅಲ್ಲಿ ಹೆಣ ಇದ್ ಮಾಡ್ರಿ, ಅದೆಲ್ಲ ಇದ್ ಮಾಡ್ಬೇಡ್ರಿ. ನಮ್ಮ ಬೆಳಗಾವಿ ಜಿಲ್ಲಾರ ಉಸ್ತುವಾರಿ ಬರುಮಟ ಇದನ್ನ ಶಿಫ್ಟ್ ಮಾಡಕ್ ಅವಶ್ಯಕತೆ ಇಲ್ಲ. ಬರಾತ್ರ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆ ಚುರುಕುಗೊಳಿಸದೆ ಮುಡಾ ಬುಡಕ್ಕೆ ಕೈ ಹಾಕಿರುವ ಲೋಕ ಅಧಿಕಾರಿಗಳು ಮುಡಾದ ಮಾಜಿ ಆಯುಕ್ತ ನಟೇಶ್ನನ್ನ ವಿಚಾರಣೆ ನಡೆಸದೆ ಸತತ 8 ಗಂಟೆಗಳ ಕಾಲ ಅಧಿಕಾರಿಗಳು ವಿಚಾರಣೆಯನ್ನ ಮಾಡಿದ್ದಾರೆ. ಬಳಿಕ ಮುಡಾ ಮಾಜಿ ಆಯುಕ್ತ ನಟೇಶ್ ವಿಚಾರಣೆಯನ್ನ ಮುಗಿಸಿ ಆಟೋದಲ್ಲಿ ತೆರಳಿದ್ದಾರೆ. ಇದೇ ವೇಳೆ ಮಾತನಾಡಿದ ನಟೇಶ್, ಯಾರೂ ಕಾನೂನಿಗಿಂತ ದೊಡ್ಡವರಲ್ಲ, ಕಾನೂನಿನಿಂದ ಯಾರೂ ಕೂಡ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಎಂದಿದ್ದಾರೆ. ನಾನು ಕಾನೂನು ಪ್ರಕಾರ ನಡೆದುಕೊಂಡಿಲ್ಲ, ಇದು ಆಗಿದೆ. ಯಾರು ಕಾನೂನಿಗಿಂತ ದೊಡ್ಡವರಿಲ್ಲ. ಅದಕ್ಕೆ ಡನ್ ಸಮಥಿಂಗ್ ರಾಂಗ್, ಇಲೀಗಲ್, against the natural justice. I have to be penalized under law. No one can escape. You mean to say there are no? Now I cannot say no. ನಾನು ಕಾನೂನು ಪ್ರಕಾರ ನಡೆದುಕೊಂಡಿಲ್ಲ, ಇದು ಆಗಿದೆ. ಇತ್ತ ಮುಡಾ ಹಗರಣ